ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮಗೆ ಗೊತ್ತಿರುತ್ತೆ, JDSನ 18 ಶಾಸಕರ ಪೈಕಿ 12 ಶಾಸಕರನ್ನು ಕಾಂಗ್ರೆಸ್ಗೆ ಕರೆತರ್ತಾರೆ. DK ಶಿವಕುಮಾರ್ JDSನ ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು. ಮತ್ತೊಂದು ಕಡೆ BJPಯಿಂದಲೂ ಕೂಡ ಹಲವರು ಬರ್ತಾರೆ ಅಂತ ಇನ್ನೊಂದು ಮಾತು ಕೇಳಿ ಬಂದಿತ್ತು. ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಟೀಮ್ ರೆಡಿ ಮಾಡಿದ್ದಾರೆ. ದುಬೈಗೆ ಹೋಗಿದ್ದಾರೆ ಕೂಡ. ಆ ಟೀಮಲ್ಲಿ ಮ್ಯಾಕ್ಸಿಮಮ್ 40 ಜನ ಆಗ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಅವರು ಸಪ್ರೇಟ್ ಆಗಿ ನಿಲ್ತಾರೆ. ಈ ಎಲ್ಲ ಊಹಾಪೋಹಗಳು. DK ಶಿವಕುಮಾರ್ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದರು. ಹೀಗೆಲ್ಲ ಪ್ರಹಸನಗಳ ಭಾಳ ನಡೆದಿತ್ತು. ಅಂದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಅಂತಂದರೆ, ಈಗ 5 ವರ್ಷ ಮುಂದುವರೆದ್ರೆ ಓಕೆ ಸಿದ್ದರಾಮಯ್ಯ, ಅಥವಾ ಏನಾದರೂ ಮಾತುಕತೆ ಆಗಿದ್ದರೆ 2.5 ವರ್ಷದ ನಂತರ ಅವರಿಗೆ ಕೊಡ್ತೇವೆ ಅಂತಂದರೆ ಕೊಡಿ, ಅಂದರೆ ಅವರ ಮನಸ್ಸಲ್ಲಿರೋದು. KPCC ಅಧ್ಯಕ್ಷ ಸ್ಥಾನ ನಮ್ಗೆ ಕೊಡಿ, ಮತ್ತು ನಮ್ಮ ಹೊಟಾಲಮ್ಗೆ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಡಿ ಅಂತೇಳಿ. ಆಮೇಲೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ 2028 ಚುನಾವಣೆ ಸಂದರ್ಭದಲ್ಲಿ ನಾವೇ ಅಧ್ಯಕ್ಷರಾಗಿರ್ತೀವಿ. ದೊಡ್ಡ ಅಬ್ಬರ ಏನು ಇರೋದಿಲ್ಲ. DK ಶಿವಕುಮಾರ್ ಇದ್ದರೂ ಕೂಡ ನಾವಲ್ಲ ಲೀಡ್ ಮಾಡೋದು. ಹೀಗೆಲ್ಲ ಈ ನಡುವೆ ಸತೀಶ್ ಜಾರಕಿಹೊಳಿ 40 ಜನರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನು ಹೇಳಿದ್ದಾರೆ. 60 MLAಗಳು ನಮ್ಮ ಜೊತೆ ಬರೋಕ್ಕೆ ರೆಡಿ ಇದ್ದಾರೆ. ಅರೆ ವಾ! ಒಂದು ವೇಳೆ ಕಾಂಗ್ರೆಸ್ನಿಂದ 60 MLAಗಳು ಬಂದರೆ, BJPಯಲ್ಲಿ ಆಲ್ರೆಡಿ 64-65 MLAಗಳಿದ್ದಾರೆ, 124 ಆಗೋಯ್ತು. ಅಲ್ಲಿಗೆ BJP ಸರ್ಕಾರ ಬಂದುಬಿಡುತ್ತಲ್ವಾ? ಇದು ಲೆಕ್ಕಾಚಾರ ಹಾಕೋದು ಸುಲಭ, ಆದರೆ ಅದು ಆಗೋದು ಅಷ್ಟು ಸುಲಭನಾ? ಸಿದ್ದರಾಮಯ್ಯ ಸರ್ಕಾರ ಕೆಡವೋಕೆ ಕಾಂಗ್ರೆಸ್ ಶಾಸಕರೇ ಪ್ಲ್ಯಾನ್ ಮಾಡಿದ್ದಾರಂತೆ. BJPಯವರು ಮನಸ್ಸು ಮಾಡಿದರೆ 10 ಶಾಸಕರು ಓಡೋಡಿ ಬರ್ತಾರಂತೆ. ಅದು ಆಗೋ ಕೆಲಸನ ಅಂತ ಹೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ಆದರೆ ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಇದನ್ನು ಹೇಳಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್. ಬನ್ನಿ ರಿಪೋರ್ಟ್. ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ. ಕೈಲಾಗದ ಕನಸು ಕಾಣುತ್ತಿದೆ ಕೇಸರಿ ಸೇನೆ. 60 ಕೈ ಶಾಸಕರು ಬಿಜೆಪಿಗೆ ಬರ್ತಾರಂತೆ. ರಾಜ್ಯ ರಾಜಕಾರಣದಲ್ಲಿ ಏನೋ ನಡೀತಾ ಇದೆ. ಸತೀಶ್ ಜಾರಕಿಹೊಳಿಯವರು 30ಕ್ಕೂ ಹೆಚ್ಚು ಶಾಸಕರ ಜೊತೆ ವಿದೇಶಕ್ಕೆ ಹೊರಟಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದು ಸರ್ಕಾರ ಕೆಡವೋಕೆ ಸಿದ್ಧತೆ ನಡೆದಿದೆ ಅಂತಿದ್ದಾರೆ. 60 ಮಂದಿ ಬಿಜೆಪಿಗೆ ಬರಲು ಸಿದ್ಧರಿದ್ದಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ಬರು ಕಾಂಗ್ರೆಸ್ನ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನನಗೆ 17 ಮಂದಿ ತಂದರು. ಈಗೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದ್ರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲಕತ್ತ. ಗ್ಯಾರಂಟಿ ವಿರುದ್ಧ ಕೈ ಶಾಸಕರು ಸಿಡಿದೆದ್ದಿದ್ದಾರೆ. ಸರ್ಕಾರ ತೆಗೆದು ಹಾಕುನು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಮತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ. ನಮ್ಮಲ್ಲಿನೂ ನನ್ನ ಜೊತೆಗೆ ಅನೇಕ ಶಾಸಕರು ಮಾತಾಡಿದರು. ನಾವು ನಿರ್ಣಯ ಮಾಡಿದ್ವಿ, ಇಂಥ ಅವ್ರನ್ನ 45 ತೋಡ್ಕೊಂಡು ಮತ್ತೆ ಅದನ್ನೇ ಹೊಲಸು ಕೆಲಸ ಮಾಡೋದು ಬೇಡ. ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ. ಇನ್ನೂ ಜನ 5 ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಸತೀಶ್ ಟೂರ್ಗೆ ಸಿದ್ದರಾಮಯ್ಯ ಕಾರಣ ನೋಡಿ. ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿಯವರು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ. ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ. ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಯತ್ನಾಳ್ ಗೌಡ್ರು ಬಾಯ್ ಬಿಟ್ರೆ ಬಾಂಬ್ ಸಿಡಿಯುತ್ತದೆ. ಈಗಲೂ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೆಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ದೇವ್ರೇ ಬಲ್ಲ.
ರಿಪಬ್ಲಿಕ್ ಕನ್ನಡ, ವಿಜಯಪುರ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮಗೆ ಗೊತ್ತಿರುತ್ತೆ, JDSನ 18 ಶಾಸಕರ ಪೈಕಿ 12 ಶಾಸಕರನ್ನು ಕಾಂಗ್ರೆಸ್ಗೆ ಕರೆತರ್ತಾರೆ DK ಶಿವಕುಮಾರ್. JDSನ ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು, ಮತ್ತೊಂದು ಕಡೆ BJPಯಿಂದಲೂ ಕೂಡ ಹಲವರು ಬರ್ತಾರೆ ಅಂತ ಇನ್ನೊಂದು ಮಾತು ಕೇಳಿ ಬಂದಿತ್ತು. ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಟೀಮ್ ರೆಡಿ ಮಾಡಿದ್ದಾರೆ, ದುಬೈಗೆ ಹೋಗಿದ್ದಾರೆ ಕೂಡ. ಆ ಟೀಮಲ್ಲಿ ಮ್ಯಾಕ್ಸಿಮಮ್ 40 ಜನ ಆಗ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಅವರು ಸಪ್ರೇಟಾಗಿ ನಿಲ್ತಾರೆ. ಈ ಎಲ್ಲ ಊಹಾಪೋಹಗಳು. DK ಶಿವಕುಮಾರ್ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದರು. ಹೀಗೆಲ್ಲ ಪ್ರಹಸನಗಳು ಭಾಳ ನಡೆದಿತ್ತು. ಅಂದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಅಂತಂದರೆ, ಈಗ 5 ವರ್ಷ ಮುಂದುವರೆದ್ರೆ ಓಕೆ ಸಿದ್ದರಾಮಯ್ಯ, ಅಥವಾ ಏನಾದರೂ ಮಾತುಕತೆ ಆಗಿದ್ದರೆ 2.5 ವರ್ಷದ ನಂತರ ಅವರಿಗೆ ಕೊಡ್ತೀವಿ ಅಂತಂದರೆ ಕೊಡಿ, ಅಂದರೆ ಅವರ ಮನಸ್ಸಲ್ಲಿರೋದು. KPCC ಅಧ್ಯಕ್ಷ ಸ್ಥಾನ ನಮ್ಗೆ ಕೊಡಿ, ಮತ್ತು ನಮ್ಮ ಹೊಟಾಲಮ್ಗೆ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಡಿ ಅಂತೇಳಿ. ಆಮೇಲೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ 2028 ಚುನಾವಣೆ ಸಂದರ್ಭದಲ್ಲಿ ನಾವೇ ಅಧ್ಯಕ್ಷರಾಗಿರ್ತೀವಿ. ದೊಡ್ಡ ಅಬ್ಬರ ಏನಿರೋದಿಲ್ಲ. DK ಶಿವಕುಮಾರ್ ಇದ್ದರೂ ಕೂಡ ನಾವಲ್ಲ ಲೀಡ್ ಮಾಡೋದು, ಹೀಗೆಲ್ಲ. ಈ ನಡುವೆ ಸತೀಶ್ ಜಾರಕಿಹೊಳಿ 40 ಜನರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನು ಹೇಳಿದ್ದಾರೆ. 60 MLAಗಳು ನಮ್ಮ ಜೊತೆ ಬರೋಕ್ಕೆ ರೆಡಿ ಇದ್ದಾರೆ. ಅರೆ ವಾ! ಒಂದು ವೇಳೆ ಕಾಂಗ್ರೆಸ್ನಿಂದ 60 MLAಗಳು ಬಂದರೆ, BJPಯಲ್ಲಿ ಆಲ್ರೆಡಿ 64-65 MLAಗಳಿದ್ದಾರೆ, 124 ಆಗೋಯ್ತು. ಅಲ್ಲಿಗೆ BJP ಸರ್ಕಾರ ಬಂದುಬಿಡುತ್ತಲ್ವಾ? ಇದು ಲೆಕ್ಕಾಚಾರ ಹಾಕೋದು ಸುಲಭ, ಆದರೆ ಅದು ಆಗೋದು ಅಷ್ಟು ಸುಲಭನಾ? ಸಿದ್ದರಾಮಯ್ಯ ಸರ್ಕಾರ ಕೆಡವೋಕೆ ಕಾಂಗ್ರೆಸ್ ಶಾಸಕರೇ ಪ್ಲ್ಯಾನ್ ಮಾಡಿದ್ದಾರಂತೆ. BJPಯವರು ಮನಸ್ಸು ಮಾಡಿದರೆ 10 ಶಾಸಕರು ಓಡೋಡಿ ಬರ್ತಾರಂತೆ. ಅದು ಆಗೋ ಕೆಲಸನ ಅಂತ ಹೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ಆದರೆ ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಇದನ್ನು ಹೇಳಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್. ಬನ್ನಿ ರಿಪೋರ್ಟ್. ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ. ಕೈಲಾಗದ ಕನಸು ಕಾಣುತ್ತಿದೆ ಕೇಸರಿ ಸೇನೆ. 60 ಕೈ ಶಾಸಕರು ಬಿಜೆಪಿಗೆ ಬರ್ತಾರಂತೆ. ರಾಜ್ಯ ರಾಜಕಾರಣದಲ್ಲಿ ಏನೂ ನಡೀತಾ ಇದೆ. ಸತೀಶ್ ಜಾರಕಿಹೊಳಿಯವರು 30ಕ್ಕೂ ಹೆಚ್ಚು ಶಾಸಕರ ಜೊತೆ ವಿದೇಶಕ್ಕೆ ಹೊರಟಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದು ಸರ್ಕಾರ ಕೆಡವೋಕೆ ಸಿದ್ಧತೆ ನಡೆದಿದೆ ಅಂತಿದ್ದಾರೆ. 60 ಮಂದಿ ಬಿಜೆಪಿಗೆ ಬರಲು ಸಿದ್ಧರಿದ್ದಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ಬರು ಕಾಂಗ್ರೆಸ್ನ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನನಗೆ 17 ಮಂದಿ ತಂದರು. ಈಗೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲಕತ್ತ. ಗ್ಯಾರಂಟಿ ವಿರುದ್ಧ ಕೈ ಶಾಸಕರು ಸಿಡಿದೆದ್ದಿದ್ದಾರೆ. ಸರ್ಕಾರ ತೆಗೆದು ಹಾಕುನು, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಮತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ. ನಮ್ಮಲ್ಲಿನೂ ನನ್ನ ಜೊತೆಗೆ ಅನೇಕ ಶಾಸಕರು ಮಾತಾಡಿದರು. ನಾವು ನಿರ್ಣಯ ಮಾಡಿದ್ವಿ, ಇಂಥ ಅವ್ರನ್ನ 45 ತೋಡ್ಕೊಂಡು ಮತ್ತೆ ಅದನ್ನೇ ಹೊಲಸು ಕೆಲಸ ಮಾಡೋದು ಬೇಡ. ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ. ಇನ್ನು ಜನ 5 ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಸತೀಶ್ ಟೂರ್ಗೆ ಸಿದ್ದರಾಮಯ್ಯ ಕಾರಣ ನೋಡಿ, ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿಯವರು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ. ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ. ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಯತ್ನಾಳ್ ಗೌಡ್ರು ಬಾಯ್ ಬಿಟ್ರೆ ಬಾಂಬ್ ಸಿಡಿಯುತ್ತದೆ.
ಈಗಲೂ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೆಷ್ಟು ಸತ್ಯವೋ ಎಷ್ಟು ಸುಳ್ಳೋ ಆ ದೇವ್ರೇ ಬಲ್ಲ. ಅರುಣ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.